ಇನ್ನು ಸದನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಶಾಸಕ ಮುನಿರತ್ನ ಪ್ರಸ್ತಾಪ ವಿಚಾರ ಸಂತ್ರಸ್ತ ಮಹಿಳೆ ಲಗ್ಗೆರೆ ನಾರಾಯಣಸ್ವಾಮಿ ವೇಲು ನಾಯಕ್ ಕಿಡಿಕಾರಿದ್ದಾರೆ. ಸದನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಶಾಸಕ ಮುನಿರತ್ನ ಪ್ರಸ್ತಾಪ ಮಾಡಿದ್ರು. ಏಡ್ಸ್ ಟ್ರ್ಯಾಪ್ ಮಾಡದಂತವರು ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ವೇಲು ನಾಯಕ್ ಹಾಗೆ ನಾರಾಯಣಸ್ವಾಮಿ. ಸದನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಶಾಸಕ ಮುನಿರತ್ನ ಮಾತಾಡಿದಂತಹ ವಿಚಾರಕ್ಕೆ HIV ಸೋಂಕಿತರ ಮೂಲಕ ಹನಿ ಟ್ರ್ಯಾಪ್ ಮಾಡಿದ್ದು ನೀವೇ ಅಲ್ವಾ ಅಂತ ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತ ಮಹಿಳೆ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಅವ್ರಿಗೆ ಹೇಳಿ ಮಾಡ್ತಂತೆ ಇಲ್ಲ ಸರ್, ಪೊಲೀಸ್ ಅವ್ರಿಗೆ ಮುನಿರತ್ನ ಎದುರಿಸಿದ್ರು. ಪೀಣ್ಯದಲ್ಲಿ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಶೂಟ್ ಔಟ್ ಮಾಡ್ತಾರೆ, ಕಾಲಕ್ಕೆ ಶೂಟ್ ಮಾಡ್ತಾರೆ. ಅವ್ರನ್ನ ಮನೆಗೆ ತರಿಸಿ ಅವ್ರದೇ ಒಂದು ವಿಡಿಯೋ ನನ್ನದು ಇದೆ, ನನ್ನ ಹತ್ರ ತೋರ್ಸಕ್ ನನಗೆ ಅಸಹ್ಯ ಅನಿಸ್ತಾ ಇದೆ. ಆ ವ್ಯಕ್ತಿನ ಪಾಪ ಸರ್ಕಲ್ ಇನ್ಸ್ಪೆಕ್ಟರ್ನ ಕರೆದ್ಬಿಟ್ಟು ನಾನು ನಿನ್ಗೆ ಒಂದಷ್ಟು ಲಿಸ್ಟ್ ಕೊಡ್ತೀನಿ, ಇದೇ ತರ ನೀನು ರೌಡಿ ಶೀಟರ್ ಅಂತ ಮಾಡ್ಬಿಟ್ಟು ಅವ್ರಿಗೂ ಶೂಟ್ ಮಾಡ್ಬೇಕು ಅಂತ ಹೇಳಿದ್ರು. ಆ ಯಪ್ಪ ಕಾಲ್ ಹಿಡ್ಕೊಂಡು ನನ್ ಮುಂದೆ ಹಾಕ್ಬಿಟ್ಟ, ಬೇಡ ಸರ್ ದಯವಿಟ್ಟು ನಾನು ಏನೋ ಜೀವನ ಮಾಡ್ಕೊಂಡಿದೀನಿ, ನಾನು ಎಲ್ಲೋ ಹಳ್ಳಿ ಪಳ್ಳಿಲಿ ಹೋಗ್ಬಿಟ್ಟು ಜೀವನ ಮಾಡ್ಕೊಂಡಿರ್ತೀನಿ, ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಹೊಟ್ಟೋದ. ಏನಂತ ಹೇಳ್ತೀಯ ಮುನಿರತ್ನ, ನೀನು ಯಾರ್ಯಾರ ಲೆಟರ್ ಬರ್ದಿದ್ಯಾ ನಿಮ್ಗೆ ಗನ್ಮ್ಯಾನ್ ಬೇಕು, ಪ್ರೊಟೆಕ್ಷನ್ ಬೇಕು ಅಂತ ಅಂದ್ಬಿಟ್ಟು 6 ತಿಂಗಳಾಗಿದೆ ಸರ್ ನಾನು ಕಂಪ್ಲೇಂಟ್ ಕೊಟ್ಟು 1 ವಾರಕ್ಕೆ ನಾನು ಲೆಟರ್ ಬರ್ದಿದ್ದೀನಿ, ಮೋದಿಜಿಗೆ ಬರ್ದಿದ್ದೀನಿ, ನಡ್ಡಾ ಸಾಹೇಬ್ರಿಗೆ ಬರ್ದಿದ್ದೀನಿ, ಅಮಿತ್ ಶಾ ಬರ್ದಿದ್ದೀನಿ, 3 ಜನಕ್ಕೂ ಲೆಟರ್ ಬರ್ದಿದ್ದೀನಿ, ನನಗೊಂದು ರಿಪ್ಲೈ ಇಲ್ಲ. ನೀನು ಒಬ್ಬ ರೇಪಿಸ್ಟ್, ನಿನಗೆ ಗನ್ಮ್ಯಾನ್ ಬೇಕು, ನಿನಗೆ ಅವ್ರ ಕಡೆಯಿಂದ ಒಂದು ಉತ್ತರ ಬೇಕಾ? DK ಶಿವಕುಮಾರ್ ಯಾಕೆ ಬರ್ಬೇಕು? DCM ಸರ್ ಅವಶ್ಯಕತೆ ಏನಿದೆ? ಅವ್ರಿಗೂ ನನಗೂ ಏನಿದೆ? ನೀವೇನಕ್ಕೆ ಕರೆದಿದ್ದೀರಾ? ಅವ್ರನ್ನ ಅವ್ರು ಬಂದು ಆಣೆ ಪ್ರಮಾಣ ಮಾಡ್ಬೇಕು, ಸೆಷನ್ ಅಲ್ಲಿ ಅವ್ರೇನಕ್ಕೆ ಆಣೆ ಪ್ರಮಾಣ ಮಾಡ್ಬೇಕು? ನೀನ್ ನನ್ ಮೈ ಮುಟ್ಟಿರೋದು, ನೀನ್ ನನಗ್ ಕೊಡಬಾರ್ದು ಟಾರ್ಚರ್ ಕೊಟ್ರೆ 4 ವರ್ಷ ನಾನು ಎಷ್ಟು ಅನುಭವಿಸಿದೀನಿ ಅನ್ನೋದು ನನಗ್ ಮಾತ್ರ ಗೊತ್ತಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ಎಷ್ಟು ನರಕ ಅನುಭವಿಸ್ತಾ ಇದ್ದೀನಿ ಅನ್ನೋದು ನನಗ್ ಗೊತ್ತಿದೆ. ಮುನಿರತ್ನ ನಾನು ಇಲ್ಲೇ ಇದ್ದೀನಿ, ಬಾ ಇವಾಗ. ನೀನ್ ಸೆಷನ್ ಅಲ್ಲಿ ಬಾಯಿ ಬಡ್ಕೊಳ್ಳೋದಲ್ಲ, ಸೆಷನ್ ಅಲ್ಲಿ ಏನೇ ಇದ್ ಮಾಡಿದ್ರು ನಾವು ಒಳಗಡೆ ಬರಕ್ಕಾಗಲ್ಲ ಅಂತ ಬಾಯಿ ಬಡ್ಕೊಳ್ಳೋದಲ್ಲ ಮುನಿರತ್ನ, ಇಲ್ಲಿದ್ದೀನಿ ನಾನು, ಬಾ. ಪೊಲೀಸ್ ಅವ್ರಿಗೆ ನಾನು ಶಾಸಕರಿಗೆ ಹೇಳ್ತೀನಿ, ಹನಿ ಟ್ರಾಪ್ ಬಳಸ್ಕೊಂಡಂತ ಹೆಣ್ಣು ಮಗನ ನಾನು ವಿಧಾನಸೌಧ ಮೆಟ್ಟಲು ಕರ್ಕೊಂಬರಕ್ ರೆಡಿ ಇದ್ದೀನಿ. ಈಗ ನೀವುಗಳು ಕೇಳಿ, ಅವ್ರು ಕರ್ಕೊಂಬರೋದಿದ್ರೆ ಎದುರುಗಡೆ ಚರ್ಚೆ ಆಗಲಿ, ಯಾರು ಹತ್ರ ಹೋಗಿ ಆ ಹೆಣ್ಮಗನ ಮಲಗಿಸ್ತಾ, ಏನ್ ಬ್ಲಾಕ್ ಮೇಲ್ ಮಲಗಿಸ್ತಾ ಅಂತ ಹೇಳಿ ನಡೀತೀವಿ. ನಿಮ್ಗೆ ಎಂತ ಒಬ್ಬ ಅಯೋಗ್ಯನ ಆ ದೇವಸ್ಥಾನದಲ್ಲಿ ಬಿಟ್ಟು ರಾಜಿ ಮಾಡ್ಕೊಂಡು ಚರ್ಚೆ ಮಾಡ್ಕೊಳ್ತಾರೆ. ಮುನಿರತ್ನ ವಿಚಾರನ ಇದರಲ್ಲಿ ಬೆಳಗಾಮಲ್ಲಿ ಒಳಗಡೆ ಬಿಟ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಹೋಗಿ ಸ್ಪೀಕರ್ ಹತ್ರ ರಾಜಿ ಮಾಡಿಸ್ತಾರೆ. ಎಂತ ಹಂತಕ್ಕೆ ಬಂದು ನಿಂತಿದೀವಿ ನಾವು. ಮುನಿರತ್ನ ಬರೀ ಕಾರ್ಪೊರೇಟ್ಗಳನ್ನು ಮಾಡಿಲ್ಲ, ಪೊಲೀಸ್ ಅಧಿಕಾರಿಗಳ ರೀತಿಯಲ್ಲಿ ತೋರ್ಸಕ್ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಂದು ವೀಕ್ ಮಾಡಬಾರ್ದು. ಬಹಳ ಜನ ಪೊಲೀಸ್ ಅಧಿಕಾರಿಗಳಿದೆ. ಇನ್ನು ಸ್ವಂತ ಖಾಸಗಿ ವ್ಯವಹಾರ ಮಾಡಲಾಗ ಅಸೆಂಬ್ಲಿ ಇರೋದು. ನೀವು ಏನಾದ್ರೂ ತೊಂದರೆ ಆದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು, ಸಂಬಂಧಪಟ್ಟ ಕಚೇರಿಗಳು ಕಂಪ್ಲೇಂಟ್ ಕೊಡು. ಯಾಕೆ ನಿನ್ನ ವಿಧಾನಸೌಧನ ನೀವು ದುರುಪಯೋಗ ಮಾಡಿಸ್ಕೊಂತ ಇದ್ದೀರಾ? ವಿಧಾನಸೌಧದಲ್ಲಿ ನಮ್ಮಂತ ಸಂತ್ರಸ್ತರು ಒಳಗಡೆ ಬರ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ನಿನಗೆ ಧೈರ್ಯ ಇದ್ರೆ ಮುನಿರತ್ನ, ಇವತ್ತು ಮಾಧ್ಯಮ ಗೋಷ್ಠಿ ನಡೆಸ್ತಾ ಇದ್ದೀವಿ, ಪಕ್ಕದಲ್ಲಿ ಕೂತ್ಕೋ. ಏನೇ ನೀನ್ ಕರ್ಮಕಾಂಡ ಮಾಡಿದ್ರೆ ನಮ್ಮ ಮುಖಕ್ಕೆ ನೇರವಾಗಿ ಮಾತಾಡೋಣ. ನೀನೇನ್ ತಪ್ಪು ಮಾಡಿದ್ಯಾ, ನಾವು ಏನ್ ತಪ್ಪು ಮಾಡಿದ್ವಿ, ಇನ್ನೊಬ್ರು ಏನ್ ತಪ್ಪು ಮಾಡ್ತಾರೆ ಅಂತ. ಹನಿ ಟ್ರಾಪ್ ನಾವು ಗಮನಿಸ್ತಾ ಇದ್ದೀವಿ. DK ಶಿವಕುಮಾರ್ ಅವರನ್ನ